ಶಿರಸಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಮೇ 31ರ ಭಾನುವಾರದಂದು ಅರುಣೋದಯ ಸಂಸ್ಥೆಯ 20ನೇ ವರ್ಷದ ಸಾರ್ಥಕ ಸೇವಾ ಕಾರ್ಯಕ್ರಮ, ಸ್ಮರಣ ಸಂಚಿಕೆ ಬಿಡುಗಡೆ ಹಾಗೂ ನೂತನ ಆಂಬ್ಯುಲೆನ್ಸ್ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ರಾಜ್ಯ ಗ್ಯಾರಂಟಿ ಯೋಜನೆಯ ಉಪಾಧ್ಯಕ್ಷ ಎಸ್ಆರ್ ಪಾಟೀಲ್ ಅವರು, ಅರುಣೋದಯ ಸಂಸ್ಥೆಯು ನಿರಂತರವಾಗಿ ಕಳೆದ 20 ವರ್ಷಗಳಿಂದ ಸಮಾಜದಲ್ಲಿರುವ ಬಡವರ, ನಿರ್ಗತಿಕರ ಹಾಗೂ ಹಿರಿಯ ನಾಗರಿಕರ ಸೇವೆಯ ಜೊತೆಗೆ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರುವುದು ಅತ್ಯಂತ ಶ್ಲಾಘನೀಯ ಸಂಗತಿ ಎಂದರು. ಸಂಸ್ಥೆಯ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಿ ಮಾತನಾಡಿದ ಸಿಸಿಎಫ್ ಹೀರಾಲಾಲ್ ನಾಯಕ್ ಅವರು, ಜೀವನವೆಂದರೆ ಕೇವಲ ಬದುಕುವುದಲ್ಲ, ಸಮಾಜದಲ್ಲಿನ ಜನರ ಬದುಕಿಗೆ ನೂರಾರು ಜೀವಿಗಳಿಗೆ ಬೆಳಕಾಗುವುದು ಅತ್ಯಂತ ಅವಶ್ಯಕವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ದೊಡ್ಡನಳ್ಳಿ ಸಹಕಾರಿ ಸಂಘದ ಅಧ್ಯಕ್ಷರಾದ ಎಸ್ಎನ್ ಹೆಗಡೆ ಅವರು, ಸಮಾಜ ಸೇವೆ ಮಾಡುವುದರಲ್ಲಿ ಸಿಗುವ ತೃಪ್ತಿ ಬೇರೆ ಯಾವುದರಲ್ಲಿಯೂ ಸಿಗುವುದಿಲ್ಲ. ಅಂತಹದ್ದೊಂದು ಉದಾತ್ತ ಕೆಲಸವನ್ನು ಅರುಣೋದಯ ಸಂಸ್ಥೆ ಮಾಡುತ್ತಿದೆ. ನೂರಾರು ಬಡವರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಟ್ಟಿರುವ ಈ ಸಂಸ್ಥೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆ ಮಾಡಲಿ ಎಂದು ಹಾರೈಸಿದರು. ಕಾರ್ಯಕ್ರಮದ ಅಂಗವಾಗಿ ವೇದಿಕೆಯ ಮೇಲೆ ಹಲವು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಅರುಣೋದಯ ಟ್ರಸ್ಟ್ನ ನೂತನ ಆಂಬ್ಯುಲೆನ್ಸ್ ಅನ್ನು ಇದೇ ಸಂದರ್ಭದಲ್ಲಿ ಲೋಕಾರ್ಪಣೆಗೊಳಿಸಲಾಯಿತು. ಹಿರಿಯ ನಾಗರಿಕರಿಗೆ ವೀಲ್ಚೇರ್ ವಿತರಣೆ ಹಾಗೂ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣೆಯನ್ನು ಈ ವೇಳೆ ನಡೆಸಲಾಯಿತು. ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಶ್ರಮಿಸುತ್ತಿರುವ 5 ಜನ ಅಂಗನವಾಡಿ ಶಿಕ್ಷಕಿಯರು, ಅಂಗನವಾಡಿ ಕಾರ್ಯಕರ್ತೆಯರು, ಪೌರ ಕಾರ್ಮಿಕರು, ಆಶಾ ಕಾರ್ಯಕರ್ತೆಯರು ಹಾಗೂ ಅಂಚೆ ಕಚೇರಿಯ ಪೋಸ್ಟ್ ಮ್ಯಾನ್ಗಳನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಮಾರಂಭದಲ್ಲಿ ಡಾಕ್ಟರ್ ಮಂಜುನಾಥ್, ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ನೇತ್ರಾವತಿ ಸಿರ್ಸಿಕರ್, ದಾನಿಗಳಾದ ಗಣಪತಿ ಜೋಗಳೇಕರ್, ಸತೀಶ್ ಪಿ ನಾಯ್ಕ್, ಜ್ಯೋತಿ ನಾಯ್ಕ್, ಎಕೆ ನಾಯ್ಕ್, ಸುಭಾಷ್, ಚಂದ್ರಕಾಂತ್ ಪವಾರ್ ಸೇರಿದಂತೆ ಪ್ರಮುಖರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಸೂರ್ಯ ಇವತ್ತು ಮುಳುಗಿದೆ ಮತ್ತು ನಾಳೆ ಕಳೆದುಕೊಡ್ತಾರೆ. ಅದೇ ರೀತಿಯಾಗಿ ಸದಾಕಾಲ ಅವರ ಸಂಸ್ಥೆ ಎಲ್ಲರಿಗೂ ಬೆಳೆಸಿಕೊಳ್ಳಿ. ಜೊತೆಗೆ ಈಗಾಗಲೇ ಹೇಳಿದಾಗೆ ಸಾರ್ವಜನಿಕ ಕೆಲಸ ತುಂಬ ಕಷ್ಟ. ನೀವು ಯಾವ ರೀತಿ ಮಾಡಿ ಸಹಿತ ಒಂದು ರೀತಿ ಆಪಾದನೆ ಬಂದೇ ಬರ್ತದೆ. ಅದನ್ನು ನಾವು ಸೃಷ್ಟಿಗಳೇ ಜನರಿಗೆ ಅನುಕೂಲ ಆಗೋ ರೀತಿ ನಾವು ಕೆಲಸ ಮಾಡಿದ್ವಿ. ಆ ಕಚೇರಿ ಪ್ರತಿಷ್ಠಾನಗಳು ಕಳೆದ 20 ವರ್ಷದಿಂದ, ಯಾಕೆಂದರೆ ಒಂದು 20 ವರ್ಷದ ಸಣ್ಣ ಶಿಶೀಗ ಆನಂದವಾಗಿ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಅದು ಹಲವಾರು ಕುಟುಂಬಗಳಿಗೆ ಆಸರೆ ಆಗ್ತದೆ. ಹೀಗಾಗಿ ಅರುಣೋದಯ ಟ್ರಸ್ಟಿಂದ ಹಲವಾರು ಜನರಿಗೆ ಉದ್ಯೋಗ ಅವಕಾಶ ಕೊಟ್ಟಿದ್ದಾರೆ, ಹೊರಗೆ ಟ್ರೈನಿಂಗ್ ಮಾಡಿಸ್ತಾ ಇದ್ದಾರೆ, ಹೆಲ್ತ್ ಕ್ಯಾಂಪ್ ಮಾಡಿದ್ದಾರೆ. ಇವತ್ತು ಎಲ್ಲ ನರ್ಸ್ಗಳಿಗೆ, ಜೊತೆಗೆ ಅಂಗನವಾಡಿ ಟೀಚರ್ಸ್ಗೆ, ಪೌರ ಕಾರ್ಮಿಕರಿಗೆ ಎಲ್ಲ ಒಂದು ಜೀವನದಲ್ಲಿ ಕಷ್ಟದಲ್ಲಿ ತೊಡಗೊಳ್ಳೋರಿಗೆ ಸಹಿತ ಒಂದು ಸನ್ಮಾನ ಕಾರ್ಯಕ್ರಮ ತುಂಬ ಸಂತೋಷ. ಜೊತೆಗೆ ನಮ್ಮ ರಂಗನವರಂಥ ದಾನಿಗಳು ಈಗಾಗಲೇ ಆಂಬ್ಯುಲೆನ್ಸ್ ಕೊಟ್ಟಿದ್ದಾರೆ. ನಮ್ಮ ಸಿಸಿಎಫ್ ಸಾಹೇಬರು ನಮ್ಮ ಉಪಕರಣವನ್ನು ಮೆಡಿಕಲ್ ಉಪಕರಣ ಕೊಟ್ಟಿದ್ದಾರೆ. ನಮ್ಮ ಸತೀಶ್ ನಾಯ್ಕರವರು ನೋಡಿಕೆ ದೊಡ್ಡ ವ್ಯಕ್ತಿಗಳು ಸಹಿತ ಹೃದಯದಲ್ಲಿ ಅತಿ ಶ್ರೀಮಂತ. ಯಾಕೆಂದರೆ ಅವರ ಆತ್ಮ ಅತಿ ಶುದ್ಧವಾಗಿದೆ. ಜನರಿಗೆ ಮತ್ತು ಕಷ್ಟ ಕಾಪಾಡಿಕೆ ಬಡ ಜನರಿಗೆ ಅನುಕೂಲವಾದ ದಿಸೆಯಲ್ಲಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಆ ದಿಸೆಯಲ್ಲಿ ಈ ಕಾರ್ಯಕ್ರಮ ಇನ್ನೂ ಯಶಸ್ಸಾಗಿದೆ. ಯಾಕೆಂದರೆ ಈಗಾಗಲೇ ವೇಳೆಯಾಗಿದೆ, ಇನ್ನೂ ಹಲವಾರು ಕಾರ್ಯಕ್ರಮ ಇದೆ. ಆ ದಿಸೆಯಲ್ಲಿ ಶ್ರೀ ದೇವರಿಗೆ ಸತೀಶ್ ನಾಯ್ಕರವರು ಕಲ್ಯಾಣಿಗೆ ಹಾಗೂ ದೃಷ್ಟಿಗೆ ಇನ್ನೂ ಹೆಚ್ಚಿನ ಆಯುರ್ವೇದ ಕೊಟ್ಟು ಇನ್ನೂ ಹೆಚ್ಚಿನ ಅನುಕೂಲವನ್ನು ಜಾರಿಗೆ ಆಗೋ ರೀತಿಯಲ್ಲಿ ನಡೆದುಕೊಳ್ಳಿ ಎಂದು ಹೇಳ್ತಾ ಕಾರ್ಯಕ್ರಮದಲ್ಲಿ ನಿಮಗೆ ಆಶೀರ್ವಾದ ಮಾಡಿದ ಜೀವನದ ಅರ್ಥ ಕೇವಲ ಬದುಕೋದಲ್ಲ, ಬದುಕ್ತಾ ಬೇರೆಯವರ ಬದುಕಿಗೆ ನೂರಾರು ಜೀವಿಗಳ ಬದುಕುಗಳಿಗೆ ಬೆಳಕಾಗೋದು ಇದು ಅರ್ಥಭರಿತವಾದಂಥ ಒಂದು ಬದುಕು. ಇಂಥ ಒಂದು ಸಾರ್ಥಕತೆಯ ಬೆಳಕನ್ನು ಯಾವಾಗ ನೀಡುತ್ತೆ ಅಂತ ಹೇಳಿದರೆ, ಈ ಸಮಾಜದಲ್ಲಿ ಹುಟ್ಟಿ ಈ ಸಮಾಜದ ಎಲ್ಲ ಪರಿಕರಗಳನ್ನು ಉಪಯೋಗಿಸಿಕೊಂಡು ನಾವು ಬದುಕ್ತಾ ಇದ್ದು ಈ ಸಮಾಜಕ್ಕೆ ಏನಾದರೂ ವಾಪಸ್ ಕೊಟ್ಟಾಗ ಮಾತ್ರ. ತಮಗೆಲ್ಲರಿಗೂ ಗೊತ್ತಿದೆ, ಭಾರತ ದೇಶ ಅಥವಾ ನಮ್ಮ ಕರ್ನಾಟಕ ರಾಜ್ಯ ಪ್ರತಿನಿತ್ಯ ಜನಸಂಖ್ಯೆ ಈ ಸಮಸ್ಯೆಯಿಂದ ಬಳಲ್ತಾ ಇರೋದು ತಮಗೆಲ್ಲರಿಗೂ ಗೊತ್ತು. ಜನಸಂಖ್ಯೆಯ ಪರಿಣಾಮದಿಂದ ಅನಾರೋಗ್ಯದ ಕೊರತೆ, ಆರೋಗ್ಯದ ಕೊರತೆ,
ಶೈಕ್ಷಣಿಕ ಕೊರತೆ, ಪರಿಸರ ನಾಶ ಇತ್ಯಾದಿಗಳು ನಮ್ಮನ್ನು ಮಾಡ್ತಿರೋದು. ಇದನ್ನು ಯಾಕೆ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ನಾವು ಬಹಳ ಸಂತೋಷದಿಂದ ಅರುಣೋದಯ ಈ ಸೇವಾ ಸಂಸ್ಥೆಯ ಈ ಟ್ರಸ್ಟ್ನ ಒಂದು ಕಾರ್ಯಕ್ರಮಕ್ಕೆ ಸಹ ಹೃದಯದಿಂದ ಬಂದಿದ್ದೀವಿ. ನಮ್ಮ ಸತೀಶ್ ನಾಯ್ಕ ಸಾಹೇಬರು ತಮ್ಮ ಪ್ರಸ್ತಾವನೆಗೆ ಹೇಳ್ತಾ ಇದ್ದಾರೆ, ಸುಮಾರು 20 ವರ್ಷಗಳ ಹಿಂದೆ ಸಮಾಜ ಸೇವೆ ನಾನು ಮಾಡಬೇಕು ಅಂತ ಹೇಳಿ ಒಂದು ಚಿಕ್ಕ ಬೀಜವನ್ನು ಬಿತ್ತಿದ್ದು. ಆ ಬೀಜ ಮೊಳಕೆ ಆಗಿದ್ದು, ಮೊಳಕೆಯಾಗಿ ಸಸಿಯಾಗಿ, ಸಸಿ ಗಿಡವಾಗಿ, ಗಿಡ ಒಂದು ಮರವಾಯಿತು. ಈ ಮರ ಕೇವಲ ಮರವಾಗುವುದೇ ಒಂದು ದೊಡ್ಡ ವೃಕ್ಷವಾಗಿ, ಈ ವೃಕ್ಷದಲ್ಲಿ, ಈ ವೃಕ್ಷದ ನೆರಳಲ್ಲಿ, ಈ ವೃಕ್ಷದ ಫಲವನ್ನು, ಈ ವೃಕ್ಷದ ನೆರಳನ್ನು ಸಾವಿರಾರು ಜನರು ಅದನ್ನು ಅನುಭವಿಸಲಿ. ಇಂಥ ಒಂದು ಸಾರ್ಥಕತೆ ಸೇವಾ ಮಾಡೋ ಭಾವನೆ ಅವರಿಗೆ ಇಮ್ಮಡಿಯಾಗಲಿ, ನೂರಾಗಲಿ, ಲಕ್ಷವಾಗಲಿ ಅಂತ ಹೇಳಿ ಅವರಿಗೆ ಹರಿಸ್ತಾ ತನ್ನ ಸತತ ಸೇವೆಯನ್ನು ಮಾಡಿ ಇನ್ನೂ ಜೀವಂತವಾಗಿ ಹೆಮ್ಮರವಾಗಿ ಬೆಳೀತಾ ಇರುವಂಥ ಈ ಸಂಸ್ಥೆಯ ಅಧ್ಯಕ್ಷರಿಗೆ ಹಾಗೂ ಟ್ರಸ್ಟಿಗಳಿಗೂ, ಮುಖ್ಯ ಟ್ರಸ್ಟಿಗಳಿಗೆ ಮತ್ತು ಉಳಿದ ಎಲ್ಲ ಟ್ರಸ್ಟಿಗಳಿಗೂ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವೆಲ್ಲ ಮತ್ತು ಪ್ರಾರಂಭದಲ್ಲಿ ಯಾವುದೇ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡುವಾಗ ಬಹಳ ಊಟದಿಂದ ಬಹಳಷ್ಟು ಜನ ಸೇರಿದ್ರು. ಮೊದಲನೇ ವರ್ಷ ಒಂದು 200 ಜನ ಇದ್ದರೆ, 2ನೇ ವರ್ಷ 50 ಜನ ಇದ್ದರು, 3ನೇ ವರ್ಷ 2 ಇದ್ದರು, 4ನೇ ವರ್ಷ ಒಬ್ಬರೇ ಒಬ್ಬರು. ಆದರೆ 20 ವರ್ಷ ಇಂಥ ಸಾರ್ವಜನಿಕ ಕಾರ್ಯಗಳನ್ನು ಮಾಡ್ತಾ ಅನೇಕ ರೀತಿಯಾದಂಥ ಸಮಾಜಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿ ಇವತ್ತು ಪೂರೈಸಿರುವುದು ನಿಜವಾಗಲೂ ಕೂಡ ಅತ್ಯಂತ ಅಭಿನಂದನಾರ್ಹವಾದಂಥ ಕೆಲಸ ಅಂತ ಹೇಳಿ ನಾನು ಹೇಳ್ತೇನೆ. ಸಮಾಜದಿಂದ ನಾವು ಬಹಳಷ್ಟನ್ನು ಪಡಿತೀವಿ. ನಾವು ಯಾವುದೇ ರೀತಿಯಿಂದ ಇರ್ಬೋದು, ಸಮಾಜದ ಸಹಾಯ ಇಲ್ಲದೆ ನಾವು ಏನೂ ಕೂಡ ಮಾಡಲಿಕ್ಕೆ ಸಾಧ್ಯ. ಆದರೆ ನಾವು ಏನು ಪಡೆದಿರ್ತವೋ ಅದರ ಸ್ವಲ್ಪ ಮಟ್ಟಿಗಾದರೂ ಕೂಡ ಸಮಾಜಕ್ಕೆ ತೀರಿಸುವಂಥ ಕಾರ್ಯ ಆಗಿದ್ದರೆ ಅದು ನಿಜವಾಗ್ಲೂ ಕೂಡ ಅತ್ಯಂತ ಶ್ರೇಷ್ಠವಾದಂಥ ಕಾರ್ಯ ಆಗುತ್ತದೆ ಅಂತ ಹೇಳಿ ನಾನು ಆ ದಿಶೆಯಲ್ಲಿ ಈ ಸಂಸ್ಥೆ ಅಂಥ ಕಾರ್ಯವನ್ನು ಯಾವುದೇ ರೀತಿಯಾದಂಥ ನಾನಂತೆ CSR ಫಂಡ್ ಏನಾದರೂ ಕೊಟ್ಟಿದ್ದೀರಾ ಏನು ಅಂತ ಕೇಳಿದೆ. ಸತೀಶ್ ನಾಯ್ಕರಿಗೆ ಇಲ್ಲ, ನಾನು ಯಾವುದೇ ರೀತಿಯಾದಂಥ ಫಂಡ್ ಕೊಟ್ಟಿಲ್ಲ. ಯಾವ ರೀತಿಯಾಗಿ ಈ ಆಂಬ್ಯುಲೆನ್ಸ್ಗೆ ಜೋಗಳಿಗೆಲ್ಲ 5 ಲಕ್ಷ ಕೊಟ್ಟಿದ್ದಾರೆ. ಈ ರೀತಿಯಾದಂಥ ದಾನಿಗಳು ಈ ಒಂದು ನಮ್ಮ ಟ್ರಸ್ಟನ್ನು ಈ ಮಟ್ಟಿಗೆ ತರಲಿಕ್ಕೆ ಸಹಾಯ ಮಾಡಿದ್ದಾರೆ ಅಂತ ಹೇಳಿದರು. ಅದೇ ರೀತಿಯಾಗಿ ನಮ್ಮ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಅವರು ಕೂಡ ಕೆಲವೊಂದು ನಾಗರಿಕರಿಗೆ, ಹಿರಿಯ ನಾಗರಿಕರಿಗೆ, ರೋಗಿಗಳಿಗೆ ಅನುಕೂಲ ಆಗುವಂಥ ಅನೇಕ ಸೌಲಭ್ಯಗಳನ್ನು ಕಲ್ಪಿಸಿದ್ದಾರೆ. ಈ ರೀತಿಯಾಗಿ ಸಮಾಜದಲ್ಲಿ ಯಾರು ನಾವು ಜನರಿಗೆ ಸೇವೆ ಮಾಡಬೇಕಂತ ಸಂಸ್ಥೆಗಳಿದ್ದಾವೆ, ಅವರಿಗೆ ದಾನ ಕೊಡುವಂಥ ಒಂದು ಹೃದಯವಂತಿಕೆಯನ್ನು ಇಟ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.